ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕುಡಿಯನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 2024-25ನೇ ಸಾಲಿನ ಜಮಾಬಂದಿ ಸಾರ್ವಜನಿಕ ಸಭೆ. ಹೌದು ವೀಕ್ಷಕರೇ, ಮಾಲೂರು ತಾಲೂಕು ಕುಡಿಯನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಮಾಬಂದಿ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ ಸರ್ಕಾರದ ಆದೇಶದ ಮೇರೆಗೆ ಸಾರ್ವಜನಿಕರ ಮುಂದೆ ಗ್ರಾಮ ಪಂಚಾಯಿತಿಯ ವಿವಿಧ ಕಾಮಗಾರಿಗಳ ಕುರಿತು ಜಮಾಬಂದಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ನೋಡಲ್ ಅಧಿಕಾರಿ ಗೈರು ಹಾಜರಿದ್ದರೂ ಸಹ ಜಮಾಬಂದಿ ಕಾರ್ಯಕ್ರಮವನ್ನು ಸಿಆರ್ಪಿ ಶ್ರೀನಿವಾಸ್ ಅವರ ಮುಖಾಂತರ ಸಭೆ ನಡೆಸಲಾಯಿತು. ಈ ಸಭೆಗೆ ಆಗಮಿಸಿದ ಸಾರ್ವಜನಿಕರು ನೋಡಲ್ ಅಧಿಕಾರಿ ಗೈರು ಹಾಜರಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪಿಡಿಒ ಅಂಬರೀಶ್ ಸೇರಿ ಸಾರ್ವಜನಿಕರಿಗೆ ಸಮಾಧಾನ ಮಾಡಿ ಜಮಾಬಂದಿ ಸಭೆ ನಡೆಸಿದರು. ಈ ಜಮಾಬಂದಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳ ಸಾರ್ವಜನಿಕರು ಹಾಜರಿದ್ದರು. ಯಶೋಧ ಟಿ, ಎಂಟಿವಿ, ಮಾಲೂರು. ನಡೆದಿರೋದ್ರಲ್ಲಿ ಏನಾರ ಫಾಲ್ಟ್ ಐತಾ? ಕ್ವಶನ್ ಕೇಳಕ್ ನೀವೇ ಮುದ್ದು ಕೇಳೋದಂತಿಲ್ಲ. ನೀವು ಓಡಾಡ್ತೀರಪ್ಪ, ನೀವು ಓಡಾಡ್ತೀರಿ, ನಿಮ್ಗೆ ಗೊತ್ತಿರ್ತದೆ. ನಮ್ಮನ್ನು ರಾಮಪುರ ಗೊತ್ತಾ? ನಮ್ಮನ್ನು ಸಂಬಂಧಿ ಗೊತ್ತಲ್ಲ. ಈ ಕ್ವಶನ್ಸ್ ಎಲ್ಲ ಅವ್ರು ನಿಮ್ಮನ್ನ ಕೇಳಂಗಿಲ್ಲ. ನೋಡಲ್ ಅಧಿಕಾರಿನೇ ಅವ್ರು ಕೇಳಬೇಕಾಗಿತ್ತು. ನೋಡಲ್ ಅಧಿಕಾರಿ ಇದ್ರೆ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಹೌದು, ಅವ್ರು ಕೇಳಬೇಕಂದ್ರೆ ಅವ್ರು ನೋಡಲ್ ಅಧಿಕಾರಿ ಅಂತ ಇರ್ಬೇಕು. ಅವ್ರು ಅವ್ರು ಮಾತಾಡ್ಬೇಕು. ನಾನು ಹೇಳ್ತಾ ಇರೋದು, ನಮ್ಮ ಹುಡುಗರಿಗೆ ಕೇಳಿ ಏನಾರ ಇತ್ತು ಅಂದ್ರೆ ಎಕ್ಸ್ಪ್ಲನೇಷನ್ ಅಷ್ಟೇ. ಅವ್ರು ಅವ್ರನ್ನೇ ಕೇಳಿ, ನಮಗೆ ಕೇಳ್ಬೋದು. ಅವ್ರಿಗೆ ಏನ್ ಗೊತ್ತಾಗಿಲ್ಲ ಅದನ್ನ ಏನಾದ್ರು ಇದ್ರೆ ಕೇಳ್ರಿ. ಅದ್ರ ಕೆಲಸ ಮಾಡಿರೋದ್ರಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಅದನ್ನು ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ನಿನ್ನೆ ಬೇರೆ ಇವತ್ತು ಬಂದು ವಿಸಿಟ್ ಮಾಡ್ಕೊಂಡು ಹೋಗೋರು. ಇವಾಗ ಮೇಡಮ್ ಅವರು ಫೋನ್ ಮಾಡಿ ಅವ್ರು ಹೋಗಿ ಅಟೆಂಡ್ ಮಾಡಿ ಈಗ ಬರ್ತೀನಿ ಅಂತ ಹೇಳೋರು. ನಾವು ಫೋನ್ ಮಾಡಿ ನಮ್ಗೆ ಮೆಂಬರ್ಸ್ಗೆ ಕೇಳೋದು ಅವರು ಕೆಲಸಕ್ಕೆ ಕೇಳೋದಲ್ಲ, ಆಯಾಮನ ನಾವು ಬೇರೆ ಕೆಲಸ ಕೇಳೋದಿದೆ. ಜಮಾಬಂದಿ ಅನ್ನೋದು ಸಾರ್ವಜನಿಕರು ನೀವು ಮಾಡೋ ಕೆಲಸಗಳನ್ನ ಕೇಳಬೇಕಾಗಿರೋದು. ನಾವು ಮಾಡಿರೋದಲ್ಲ, ಕಾಂಟ್ರಾಕ್ಟ್ ಮಾಡಿರೋದು. ನೀವು ಅವರು ಎಲ್ಲರೂ ಸೇರಿ ಅವ್ರು ಕ್ವಶನ್ ಮಾಡೋದೇ, ಅವರು ಕ್ವಶನ್ ಮಾಡೋದೇ. ಈಗ ಅವರು ಬಂದಿಲ್ಲ, ಮೀಟಿಂಗು MLA ಅವ್ರು ಬಂದಿದ್ದಾರೆ, ಪೋಸ್ಟ್ಪೋನ್ ಮಾಡಬೇಕಾಗ್ತದೆ. ನಾವು ಬಂದಿಲ್ಲ, ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ಏನನ್ನ ಇದ್ರೆ ಪಬ್ಲಿಕ್ ಕೇಳಿದ್ರೆ ಅವ್ರು ನಮ್ಗೆ ತರ್ತೀವಿ. ಅವರು ಏನನ್ನ ಇವ್ರು ಹೇಳಿದ್ದು ಏನನ್ನ ಮಿಸ್ಟೇಕ್ ಇದ್ರೆ ಅವರು ವೆರಿಫೈ ಮಾಡಿ ರಿಪೋರ್ಟ್ ಮಾಡ್ತಾರೆ. ಅವ್ರು ಬಂದಿಲ್ಲ ಅಂತ ನಾವು ಮೀಟಿಂಗ್ ಇಷ್ಟೆಲ್ಲ ಇದು ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡಬೇಕು. ಅದಕ್ಕೋಸ್ಕರ ನೋಡಲ್ ಆಫೀಸರ್ ಬಂದಿದ್ದು ಮಾಡಬಹುದು. ನಿಮ್ಗೆ ನಿನ್ನೆ ಮಾಹಿತಿ ಕೊಟ್ಟಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರೆ ನಿನ್ನೆ ನೀವು ಪೋಸ್ಟ್ ಮಾಡಬೇಕಾಗಿತ್ತು. ಏನಿದ್ರೆ ಪಬ್ಲಿಕ್ ಮಾತಾಡಿ. ಸಾರ್ವಜನಿಕ ಪ್ರಶ್ನೆಗಳಿದ್ರೆ ಈಗ ಓದ್ರಲ್ಲ, ಆ ಕೆಲಸ ಏನಾದ್ರು ಆಗೈತಾ ಅಥವಾ ಅಲ್ಲ ಈಗ ಬೇಕು, ಮುಂದೆ ಬೇಡ. ಏನ್ ಮಾಡಿದ್ರೆ ಈಗ ರಸ್ತೆ ಬೇಕು, ಮುಂದೆ ರಸ್ತೆ ಬೇಡ. ರಾಮಪುರ ಗ್ರಾಮದ ಕನ್ಸೂನ್ ರೆಡ್ಡಿ, ಕೃಷ್ಣ ರೆಡ್ಡಿ ಗ್ರಾಮದ ಇಸ್ಲಾಮಿ ಕೊಡಾಪುರ, ರಾಮಪುರ ಗ್ರಾಮದ ನಾಗಮಣಿ ಮನೆ
ರಾಯಗಲ್ಲಿ ಗ್ರಾಮದ ಮಂಜುಳಾ ಕೋಟೆ 5,000 ರಾಮಪುರ ಗ್ರಾಮದ ಸಮುದಾಯ 14,250 ಮತ್ತೆ ಸರ್ ನೋಡಲ್ ಅಧಿಕಾರಿ ಬದಲು ಬಂದಿದ್ದೀರಲ್ಲ, ತಮ್ಮ ಹೆಸರೇನು ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತ. ಈ ಕುಡಿಯನೂರು ಕ್ಲಸ್ಟರ್ ಸಿಆರ್ಪಿ ನಾವು. ಸರ್ ಈಗ ಇರೋದು ವೆಂಕಟಸ್ವಾಮಿ ಅಂತ ಇರೋದು, ಇದಾದ್ರೆ ಗೀತಾ ಅವ್ರು ಬರ್ಬೇಕು. ಅವ್ರಿಬ್ಬರ ಅವ್ರನ್ನ ಬಿಟ್ಟರೆ ನೀವೇನು ಕೊಡಕ್ಕೆ ಹೋದ್ರಿ? ಸಿಆರ್ಪಿ ಎಲ್ಲ ಮಾಡ್ಬೋದು ಸರ್. ನೀವು ಮಾಡಂಗಿಲ್ಲ ಸರ್ ಇದನ್ನ. CRP ಒಂದು ಜಮಾಬಂದಿ ಮಾಡ್ಬೇಕಾ? ಗೀತಾ ಮೇಡಮ್ ಅಂತ ಅವ್ರು ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಈಗ ವೆಂಕಟಸ್ವಾಮಿ ಅಂತ ಅವ್ರು ಬರಬೇಕಾಗಿತ್ತು. ಅವರಿಬ್ಬರು ಬರೋಕ್ಕಾಗಿಲ್ಲ. ಮತ್ತೆ ನೋಡಲ್ ಆಫೀಸರ್ ಬಂದ್ರೆ ನೀವು ಜಮಾಬಂದಿ ಮುಗಿಸ್ತಾ ಇದ್ದೀರಿ ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಬರೋದು ಬೇರೆ, ನೀವು ಮಾಡೋದು ಬೇರೆ. ಅವ್ರ ಸಹಾಯಕರು ಇರೋದು ಇವರಿಬ್ರು, ಅವರಿಬ್ರು ಬಂದಿರೋದು ನೀವು ಬಂದಿದ್ದೀರಿ. ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಸಹಾಯಕರು ಕೂಡ ಬರ್ಬೋದಾಗಿತ್ತು, ಇಲ್ಲಾಂದ್ರೆ ನೀವು ಕರ್ಸ್ಕೊಂಡು ಮಾಡ್ಬೋದಾಗಿತ್ತು. ಸಿಆರ್ಪಿ ಜಮಾಬಂದಿ ಮಾಡ್ತಾರೆ ಅಂತ ಹೆಂಗ್ ಸರ್? ಅವರು ಬರೀ ಮೀಟಿಂಗ್ ಅಟೆಂಡ್ ಮಾಡಿ ಮಂಡನೆ ಮಾಡಿ. ಹೌದು ಸರ್, ಈಗ ನೀವು ಮಂಡನೆ ಮಾಡಿದ್ದು ಮುಗಿಸ್ಮೇಲೆ ನೀವು ಮಂಡನೆ ಮಾಡಿದ್ರೆ ಅವರೇ ಇರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವ್ರು ಮಾಡ್ತಾರೆ. ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ ಮುಂದೆ ಮಾಡ್ತಾರೆ ಸರ್? ನೀವು ಅಲ್ಲ, ಯಾರು ಮುಂದೆ ಮಾಡ್ತಾರೆ ಅವರು? ಯಾರ ಮುಂದೆ ಡಾಕ್ಯುಮೆಂಟ್? ಸಾರ್ವಜನಿಕರ ಮುಂದೆ ಮಾಡ್ತಾರಾ ಅಂತ ಕೇಳ್ತಾ ಇರೋದು. ಅವರು ವೆರಿಫೈ ಮಾಡಿದ್ದಾರೆ, ನೆನ್ನೆಲ್ಲ ಬಂದಿದ್ರು ಅವರು ಅಷ್ಟೇಂದ್ರು ಮಾಡಿದ್ದಾರೆ. ನೆಕ್ಸ್ಟ್ ಈಗ ಕಾಮಗಾರಿಗಳು ವಿಸಿಟ್ಗೆಲ್ಲ ಅವರೇ ಬರಬೇಕು, ಅವ್ರು ಬರ್ತಾರೆ. ಆ ಥರ ನನಗೆ ಹೇಳಿ ಕಳಿಸಿದ್ದಾರೆ. ನೀವು ಮಾಡೋದು ಬರೋದಿಲ್ಲ ಸರ್. ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ? ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಲ್ಲಿ? ಮೆಂಬರ್ಸ್ ಎಷ್ಟು ಜನ? ಟೋಟಲ್ ಮೆಂಬರ್ಸ್ ಎಷ್ಟು ಜನ? ಟೋಟಲ್ 16 ಜನ ಇದ್ದಾರೆ. ನೋಡಲ್ಲ, ಇವ್ರ ಕೈ ಕೂಡ ಮಾಡಿಸ್ಬೋದು ಅಂತ ನೀವೇ ಕೇಳ್ತಾ ಇದ್ದೀನಿ. ಗೈಡ್ಲೈನ್ಸ್ ಸರಿ ನೋಡಿ, ಜನ ಕೇಳಬೇಕಾದ್ರೆ ನಾನು ನೀವು ಇದ್ದೀರಣ್ಣ, ಇಲ್ಲ ಅಂತ ಹೇಳಿಲ್ಲ. ನಾವು ಕೇಳ್ತಾ ಇರೋದು ಅವ್ರಿಬ್ಬರಲ್ಲಿ ಯಾರಾದ್ರು ಬಂದಿರೋ ಅಸಿಸ್ಟೆಂಟ್ ಅವರು. ಅವರು ಅನ್ಎಸ್ಪೆಕ್ಟೆಡ್ ಇವತ್ತು ಮೀಟಿಂಗ್ ಇದೆ ಅಂತ ಗೊತ್ತವರಿಗೆ. ಜಮಾಬಂದಿ ಅಂತ ಮೀಟಿಂಗ್ ಇದೆ ಅಂತ ಗೊತ್ತವ್ರು. ಅದಕ್ಕೆ ಬಂದಿದ್ದಾರೆ. ನಾನು ನಿಂತ್ಕೊಂಡು ಮಾತಾಡಿ, ಕುತ್ಕೊಂಡು ಮಾತಾಡಿ. ಕುಡನೂರಾಗ ಏನೇನು ಕೆಲಸ ಆಗೈತೆ, ರಾಮ್ಪುರದಲ್ಲಿ ಏನೇನು ಕೆಲಸ ಆಗೈತೆ, ಸೊಂಪಟ್ಟಿನಲ್ಲಿ ಏನೇನು ಕೆಲಸ ಆಗೈತೆ ಅಂತ ಅದಕ್ಕೆ ಅಮೌಂಟ್ ಸರ್ಕಾರದಿಂದ ಕೊಟ್ಬಿಡಿರ್ತಾರೆ. ಆ ಕೆಲಸ ನಡೆದೈತಾ ಇಲ್ಲ, ನಡೆದಿರೋದ್ರಲ್ಲಿ ಏನಾರ ಫಾಲ್ಟ್ ಐತಾ ಕ್ವಶನ್ ಕೇಳೋದು ನೀವೇ. ಮುದ್ದು ಕೇಳೋದಂತ ನೀವು ಓಡಾಡ್ತೀರಪ್ಪ, ನೀವು ಓಡಾಡ್ತೀರಿ, ನಿಮ್ಗೆ ಗೊತ್ತಿರ್ತದೆ. ನಾವು ರಾಮಪುರ ಗೊತ್ತಲ್ಲ, ನಾವು ಸೊಂಪಟ್ಟಿಗೆ ಗೊತ್ತಲ್ಲ, ಒಂದು ನಿಮಿಷ. ಈ ಕ್ವಶನ್ಸ್ ಎಲ್ಲ ಅವ್ರು ನಿಮ್ಮನ್ನ ಕೇಳಂಗಿಲ್ಲ. ನೋಡಲ್ ಅಧಿಕಾರಿನೇ ಅವ್ರು ಕೇಳಬೇಕಾಗಿತ್ತು. ನೋಡಲ್ ಅಧಿಕಾರಿ ಇದ್ರೆ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಹೌದು, ಅವ್ರು ಕೇಳಬೇಕಂದ್ರೆ ಅವ್ರು ನೋಡಲ್ ಅಧಿಕಾರಿ ಅಂತ ಇರ್ಬೇಕು. ಅವರು ರೆಸ್ಪಾನ್ಸಿಬಲ್, ಅವ್ರು ಮಾತಾಡ್ಬೇಕು. ನಾನು ಹೇಳ್ತಾ ಇರೋದು, ನಮ್ಮ ಹುಡುಗರಿಗೆ ಕೇಳಿ ಏನಾರ ಇತ್ತು ಅಂದ್ರೆ ಎಕ್ಸ್ಪ್ಲನೇಷನ್ ಅಷ್ಟೇ. ಅವ್ರು ನಮ್ಮನ್ನೇ ಕೇಳಿ, ತೊಂದರೆ ನಮಗೆ ಕೇಳ್ಬೋದು. ಅವ್ರಿಗೆ ಏನ್ ಗೊತ್ತಾಗಿಲ್ಲ ಅದನ್ನ ಏನಾದ್ರು ಇದ್ದರೆ ಕೇಳ್ರಿ. ಅದ್ರ ಕೆಲಸ ಮಾಡಿರೋದ್ರಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಅದನ್ನು ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಚಂದ್ರಪ್ಪ ಸ್ವಾಮಿ ಮನೆ ಗೌರ್ಮೆಂಟ್ ಮಂದಿ 7,000 ಕೊಟ್ಟಿದ್ದೀವಿ. ಮುರಳೀಧರ್ ರಾಜಣ್ಣ ಅಸಿಸ್ಟೆಂಟ್ ಕುಡೇನೂರು ಮಾತ್ರ 8,027. ಭದ್ರಪ್ಪ ಅಪ್ಪಣಿ ಶೆಟ್ಟಿ 8,027. ತನುಜಾ ಕುಮಾರಿ ಶಿವಕುಮಾರ್ 25,120. ಚಂದ್ರಪ್ಪ ಸೀತಾರಾಮಪ್ಪ ಜಮೀನು ಎಸ್ಟೇಟ್ 9,071. ರಾಜಪ್ಪ ಜಮೀನಿನಲ್ಲಿ ಸಿರಿಪೇಶ್ವರು 7,120. ಕುಡೇನೂರು ಬೆನ್ನೆ ತಿಮ್ಮರಾಯಪ್ಪ ಮನೆಯಿಂದ ಶಾರದಮ್ಮ ಮನೆಯವರೆಗೂ 80,000. ಪುನಃ ನಿನ್ನೆ ನಾಲ್ಕನೇ ಮನೆಯಿಂದ ತಿಮ್ಮರಾಯಪ್ಪ ಮನೆಯವರೆಗೂ ಸಿಗ್ತಾರೆ. ಅದು 80,000. ಆಮೇಲೆ ಪುಣೆ ಗ್ರಾಮದ ಸರಣಿ
1,09,000. ಆಮೇಲೆ ಕುಡಿಯನೂರು ಗ್ರಾಮದ ಪಂಚಾಯತ್ ಶೆಡ್ 1,05,000. ಏನಾದರೂ ಇರೋದು ಕೇಳಿಬಿಡಿ, ಮತ್ತೆ ಮುಗಿದ ಮೇಲೆ ಕೇಳಬಹುದು. ಆಮೇಲೆ ಮೈದಾನ ಅಭಿವೃದ್ಧಿಗೆ 1,90,000. ಹೈಸ್ಕೂಲ್